ಓಂ ಶ್ರೀ ಗುರುಭ್ಯೋ ನಮಃ. ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋವಾರಿ ಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಧರಣಿದೇವಿ ಮತ್ತೆ ವರಾಹರೂಪಿಯಾದ ಪರಮಾತ್ಮನಿಗೆ ಪ್ರಶ್ನೆಯನ್ನು ಮಾಡ್ತಾ ಇದ್ದಾಳೆ. ಭಗವಂತ ದಾನವನ್ನು ಮಾಡಬೇಕು, ದಾನದ ಕಾಲ ಹಾಗೂ ದಾನ ಮಾಡುವ ವಿಧಿ ಅದನ್ನೆಲ್ಲ ವಿಸ್ತಾರವಾಗಿ ಹೇಳು ಅಂತಂದಾಗ ಅದಕ್ಕಾಗಿ ಪರಮಾತ್ಮ ಹೇಳ್ತಾ ಇದ್ದಾನೆ, ದಾನ, ಅಧ್ಯಯನ, ತಪಸ್ಸು ಈ ಮೂರು ಸದಾ ಮಾಡಬೇಕು. ಹಾಗಾಗಿ ಯಜ್ಞ ದಾನ ತಪಃಕರ್ಮ, ಯಜ್ಞವನ್ನು, ದಾನವನ್ನು, ತಪಸ್ಸನ್ನು ಇವನ್ನು ಬ್ರಾಹ್ಮಣನಾದವನು ತಪ್ಪದೇ ಮಾಡಲೇಬೇಕು ಎಂಬುದಾಗಿ ತಿಳಿಸ್ತಾ, ಕೆಲವು ದಾನಗಳು ಒಳ್ಳೆಯ ಕಾಲದಲ್ಲಿ ಮಾಡಿದಾಗ ವಿಶೇಷವಾದ ಫಲವನ್ನು ಕೊಡುತ್ತವೆ. ಅದಕ್ಕೆ ದೇಶಕಾಲಗಳ ಒಂದು ವ್ಯವಸ್ಥೆ ಉಂಟು. ಕೆಲವು ದಾನಗಳು ನಿಧಾನವಾಗಿ ಫಲವನ್ನು ಕೊಡುತ್ತವೆ. ಅದರ ಜೊತೆಗೆ ಇನ್ನೊಂದು ವಿಚಾರವನ್ನು ಪರಮಾತ್ಮ ಹೇಳ್ತಾ ಇದ್ದಾನೆ. ದಾನವನ್ನು ಮಾಡುವಾಗ ಮನುಷ್ಯನಿಗೆ ಬೇಗನೆ ದಾನವನ್ನು ಮಾಡಬೇಕು. ಪುಣ್ಯವನ್ನು ಮಾಡ್ತಾ ಇರುವಾಗ ಮನುಷ್ಯನಿಗೆ ಅಂದರೆ ನಾಳೆ ಮಾಡೋಣ, ನಾಡಿದ್ದು ಮಾಡೋಣ, ಮುಂದೆ ಮಾಡೋಣ ಅಂತ ಪುಣ್ಯಕರ್ಮವನ್ನು ಎಂದೂ ವಿಳಂಬ ಮಾಡಬಾರದು. ಪಾಪಕರ್ಮವನ್ನು ಎಂದೂ ಬೇಗನೆ ಮಾಡಬಾರದು. ಪಾಪಕರ್ಮವನ್ನು ಸಾಧ್ಯವಾದಷ್ಟು ಮಾಡಲೇಬಾರದು. ಮಾಡುವ ಪ್ರಸಂಗ ಬಂದಾಗ ಕಾರಣಾಂತರಗಳಿಂದ ದೂರ ಮಾಡ್ತಾ ಹೋಗಬೇಕು. ಈ ಎರಡೂ ವಿಚಾರವನ್ನು ಇವತ್ತಿನ ದಿವಸ ಧರಣಿದೇವಿಗೆ ಪರಮಾತ್ಮ ತಿಳಿಸ್ತಾ ಇದ್ದಾನೆ. ಪೂರ್ವದಲ್ಲಿ ಒಂದು ಇತಿಹಾಸವನ್ನು ತಿಳಿಸ್ತಾ ಇದರ ಬಗ್ಗೆ ಭಗವಂತ ಹೇಳ್ತಾನೆ. ಮಥುರಾ ನಗರದಲ್ಲಿ ಒಬ್ಬ ಬ್ರಾಹ್ಮಣ ಇದ್ದ. ಅವನು ಕಾರುಕೋಹಂ ಪುರಾ ಜಾತಃ, ಕಾರ್ಮಿಕ, ಕರ್ಮವನ್ನು ಮಾಡ್ತಾ ಇದ್ದ. ಅವನಿಗೆ ಬ್ರಾಹ್ಮಣನಾದರೂ ಕೂಡ ವೇದಾದಿಗಳನ್ನು ಹೆಚ್ಚು ಅಧ್ಯಯನವನ್ನು ಮಾಡಿರಲಿಲ್ಲ, ಕರ್ಮಕಾರನಾಗಿದ್ದ. ಹಾಗಾಗಿ ಆ ಬ್ರಾಹ್ಮಣ ಅವನು ಮಥುರೆಯಲ್ಲಿ ಕರ್ಮವನ್ನು ಮಾಡ್ತಾ ಇರುವಾಗ ಒಂದು ಸಲ ಸೂರ್ಯಗ್ರಹಣ ಪ್ರಾಪ್ತವಾಯಿತು. ಒಳ್ಳೆಯ ಪರ್ವಕಾಲ. ಆಗ ಎಲ್ಲ ಜನರು, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಎಲ್ಲ ವರ್ಣದವರು ಕುರುಕ್ಷೇತ್ರಕ್ಕೆ ಸೂರ್ಯಗ್ರಹಣಕ್ಕೆ ಹೋಗ್ತಾ ಇದ್ದಾರೆ. ಪರ್ವಕಾಲದಲ್ಲಿ ಸ್ನಾನವನ್ನು ಮಾಡಿ, ಜಪವನ್ನು ಮಾಡಿ, ದಾನಾದಿಗಳನ್ನು ಮಾಡಬೇಕು ಅಂತ ಕುರುಕ್ಷೇತ್ರಕ್ಕೆ ಹೋಗಿದ್ದಾರೆ. ಇವತ್ತು ನಾವು ಕುರುಕ್ಷೇತ್ರದಲ್ಲಿ ದೊಡ್ಡದಾಗಿರ್ತಕ್ಕಂತಹ ಸರೋವರವನ್ನು ನೋಡ್ತೇವೆ. ಬಹಳ ವಿಸ್ತಾರವಾಗಿರ್ತಕ್ಕಂತಹ ಸರೋವರ. ಏಕಕಾಲಕ್ಕೆ 10,000 ಜನ ಸ್ನಾನ ಮಾಡುವಷ್ಟು ದೊಡ್ಡದಾಗಿರ್ತಕ್ಕಂತಹ ಕುರುಕ್ಷೇತ್ರದಲ್ಲಿ ಸರೋವರ ಇವತ್ತೂ ನಾವು ಕಾಣ್ತೇವೆ. ಆ ಪರ್ವಕಾಲದಲ್ಲಿ ದೊಡ್ಡದಾಗಿರ್ತಕ್ಕಂತಹ ಜನರ ಸಮ್ಮರ್ದ ಸೇರ್ತದೆ ಗ್ರಹಣ ಕಾಲದಲ್ಲಿ ಅಂತ ಹೇಳ್ತಾರೆ. ಆಗಿನಿಂದ ಬಂದಿರುವ ಪರಂಪರೆ ಇದು. ಹಾಗಾಗಿ ಎಲ್ಲರೂ ಕುರುಕ್ಷೇತ್ರಕ್ಕೆ ಹೋಗ್ತಾ ಇರುವಾಗ ಅವನು ಹೇಳ್ತಾನೆ, ಭಾರ್ಯೆಯ ಸಹ ನಾನು ಕುರುಕ್ಷೇತ್ರಕ್ಕೆ ಹೋಗ್ತೇನೆ, ಬರ್ತೀಯಾ ಅಂತ ಕೇಳ್ತಾನೆ. ಹಾಗೆ ಆಗಲಿ ಅಂತ ಅವಳು ಒಪ್ಪಿಕೊಂಡಿದ್ದಾಳೆ. ಕುರುಕ್ಷೇತ್ರದಲ್ಲಿ ದಾನವನ್ನು ಮಾಡಿದರೆ ಅಕ್ಷಯವಾಗಿರ್ತಕ್ಕಂತಹ ಫಲ ಪ್ರಾಪ್ತಿಯಾಗ್ತದೆ ಎಂಬುದಾಗಿ ಅವನು ಹೇಳಿದಾಗ ಅಲ್ಲಿ ಎಲ್ಲರೂ ಕುರುಕ್ಷೇತ್ರಕ್ಕೆ ಹೋಗ್ತಾ ಇದ್ದಾರೆ. ಬ್ರಾಹ್ಮಣರು, ಕ್ಷತ್ರಿಯ, ವೈಶ್ಯ, ರಾಜರು, ಸಾಮಾನ್ಯ ಜನರು, ಸ್ತ್ರೀಯರು, ಬಾಲಕರು, ವೃದ್ಧರು ಎಲ್ಲರ ಜೊತೆಗೆ ಇವನು ಕೂಡ ಆ ಕುರುಕ್ಷೇತ್ರಕ್ಕೆ ಹೋಗಿದ್ದಾನೆ. ತನಗೆ ತಿಳಿದಷ್ಟು ಏನೋ ಕರ್ಮವನ್ನು ಮಾಡಿದ, ದಾನವನ್ನು ಕೊಡಬೇಕು ಅಂತಂದಾಗ ಎಲ್ಲರೂ ತಮ್ಮ ದ್ರವ್ಯವನ್ನೆಲ್ಲ ದಾನವನ್ನು ಮಾಡ್ತಾ ಇದ್ದಾರೆ. ಆದರೆ ಇವನ ಹತ್ರ ಏನೂ ಇಲ್ಲ, ದ್ರವ್ಯವೇ ಇಲ್ಲ ದಾನ ಮಾಡಲು. ಅವರನ್ನೆಲ್ಲ ನೋಡಿ ಈ ಬ್ರಾಹ್ಮಣನಿಗೆ ಮನಸ್ಸಿನಲ್ಲಿ ಬಹಳ ಶೋಕವಾಯಿತು. ಅಯ್ಯೋ, ಇಷ್ಟು ಜನ ದಾನ ಮಾಡ್ತಾ ಇದ್ದಾರೆ,
ನನಗೆ ದಾನ ಮಾಡಬೇಕೆನ್ನುವ ಬುದ್ಧಿ ಇದೆ, ಆದರೆ ಯಾವುದು ದಾನ ಮಾಡಲು ನನ್ನ ಹತ್ರ ಏನೂ ವಸ್ತುವೇ ಇಲ್ಲ ಅಂತ ಶೋಕ ಪಡ್ತಾ ಇರುವಾಗ, ಧಿಕ್, ನನ್ನ ಜನ್ಮಕ್ಕೆ ಧಿಕ್ಕಾರವಿರಲಿ, ಇಂತಹ ತಾಯಿಯ ಉದರದಲ್ಲಿ ಹುಟ್ಟಿ ಬ್ರಾಹ್ಮಣನಾದರೂ ಕೂಡ ದಾನವನ್ನು ಮಾಡುವ ಯೋಗ್ಯತೆ ನನ್ನಲ್ಲಿಲ್ಲವಲ್ಲ ಎಂಬುದಾಗಿ ದುಃಖವನ್ನು ಪಡ್ತಾ ತನ್ನ ಹೆಂಡತಿಯ ಮುಂದೆ ಹೇಳ್ತಾನೆ, ನನ್ನ ಹತ್ತಿರ 4 ನಿಷ್ಕಚತುಷ್ಟಯಂ, 4 ನಾಣ್ಯಗಳು ಮಾತ್ರ ಇವೆ, ಅದರ ಜೊತೆಗೆ ಒಂದು ಕತ್ತರಿ ಇದೆ. ವಿದ್ಯತೆ ಶಸ್ತ್ರಮೇಕಂಚ ಏನ ವೇಣೂನ್ ಛಿನದ್ವ್ಯಹಂ, ಒಂದು ಕತ್ತರಿ ಮಾತ್ರ ಇದೆ, ಇನ್ನೇನೂ ಇಲ್ಲ ನನ್ನ ಹತ್ತಿರ. ಅದು ಕೂಡ ಈ ಕತ್ತರಿಯಿಂದ ನಾನು ಕೆಲವು ಬಟ್ಟೆಗಳನ್ನು ಹೊಲಿಯುವಾಗ ಕತ್ತರಿಸುವುದಕ್ಕಾಗಿ, ಬೇರೆ ಬೇರೆ ವಸ್ತುಗಳನ್ನು ಕತ್ತರಿಸುವುದಕ್ಕಾಗಿ, ಜೀವಿಕ ಬದುಕುವುದಕ್ಕಾಗಿ ಇದನ್ನು ಇಟ್ಕೊಂಡಿದ್ದೇನೆ. ಇದನ್ನು ಬಿಟ್ಟು ನಾನು ಇನ್ನೇನು ನನ್ನ ಹತ್ರ ಇಲ್ಲ. ವೃಥ, ನನ್ನ ಜೀವನ ವ್ಯರ್ಥವಾಯಿತು. ಕೇವಲ ಇಷ್ಟು ಕಾಲ ನಾನು ನನ್ನ ಜೀವನವನ್ನು ಹೊಟ್ಟೆ ತುಂಬುವುದರೊಳಗೆ ಕಾಲವನ್ನು ಕಳೆದೆ ಅಂತ ಬಹಳ ಖಿನ್ನನಾಗಿ ದುಃಖ ಪಡ್ತಾ ಇದ್ದಾನೆ. ಒಂದು ಮಾತು ಬರ್ತದೆ, ಶ್ರೀಮದ್ ಭಾಗವತದಲ್ಲಿಯೂ ಇದೆ, ಅನೇಕ ಪುರಾಣಗಳಲ್ಲಿ ಇದೆ, ರಾಮಾಯಣದಲ್ಲಿ ಬರ್ತದೆ, ಈ ಚಾತುರ್ಮಾಸ್ಯ ಮಹಾತ್ಮ್ಯದಲ್ಲೂ ಕೂಡ ಈ ಮಾತು ಬರ್ತಾ ಇದೆ. ತರವಃ ಕಿಂ ನ ಜೀವಂತಿ ಭಸ್ರಾಹ ಕಿಂ ನ ಶ್ವಸಂತ್ಯುತ. ಮನುಷ್ಯ ಶ್ವಾಸೋಚ್ಛ್ವಾಸವನ್ನು ಮಾಡ್ತಾ ಜೀವನವನ್ನು ಕಳೀತಾನೆ, ಇಷ್ಟು ಮಾತ್ರ ಜೀವನದ ಒಂದು ಉದ್ದೇಶವಲ್ಲ. ತರವಃ ಕಿಂ ನ ಜೀವಂತಿ, ವೃಕ್ಷಗಳು ಅವುಗಳು ಕೂಡ ಬೀಜವನ್ನು ಬಿತ್ತಿದಾಗ 100 ವರ್ಷ ದೊಡ್ಡ ಮರವಾಗಿ ಬೆಳಿತವೆ. ಭಸ್ರಾಹ ಕಿಂ ನ ಶ್ವಸಂತ್ಯುತ. ಇನ್ನು ಭಸ್ರ ಅಂತಂದರೆ ತಿದಿ ಅಂತ ಕರೆದಿದ್ದಾರೆ. ಅವುಗಳು ನ ಶ್ವಸಂತ್ಯುತ. ಕಮ್ಮಾರ ಕಬ್ಬಿಣವನ್ನು ಕಾಯಿಸುವುದಕ್ಕಾಗಿ ಭೂಮಿಯನ್ನು ಅಗೆದು ಅಲ್ಲಿ ಒಂದಿಷ್ಟು ಕೆಂಡವನ್ನು ಹಾಕಿ ಅದಕ್ಕೆ ಒಂದು ಚೀಲವನ್ನು ಕಟ್ಟಿ ಅವನು ಕಟ್ಟಿಗೆಯಿಂದ ಎಳಿತಾ ಇರುವಾಗ ಅದರೊಳಗೆ ಗಾಳಿ ತುಂಬುತ್ತದೆ. ಆ ಗಾಳಿ ಆ ಬೆಂಕಿ ಹತ್ತಿರ ಹೋಗಿ ಆ ಬೆಂಕಿಯನ್ನು ಕಾಯಿಸ್ತದೆ. ಅದರೊಳಗೆ ಗಾಳಿ ತುಂಬೋದು ಬಿಡೋದು, ತುಂಬೋದು ಹೊರಗೆ ಬರೋದು. ಹಾಗೆ ಶ್ವಸಂತ್ಯುತ, ಅವುಗಳು ಶ್ವಾಸವನ್ನು ತೆಗೆದುಕೊಳ್ಳೋದು ಬಿಡೋದು ಮಾಡ್ತಾ ಇವೆ. ನ ಖಾದಂತಿ ನ ಮೇಹಂತಿ ಕಿಂ ಗ್ರಾಮ ಪಶವಃ ಅಪರೇ. ಇನ್ನು ಗ್ರಾಮ ಪಶುಗಳಾದ ನಾಯಿ, ನರಿ, ಬೆಕ್ಕು ಇವುಗಳೆಲ್ಲ ತಿಂತವೆ, ನಿದ್ರೆ ಮಾಡ್ತವೆ, ಮಲಮೂತ್ರ ವಿಸರ್ಜನೆ ಮಾಡ್ತವೆ. ಇಷ್ಟೇನಾ? ಅವುಗಳ ಹಾಗೆ ನಮ್ಮ ದೇಹವೂ ಕೂಡ ಅಂತ ಬಹಳ ಖಿನ್ನನಾಗಿ, ಬಹಳ ದುಃಖಿತನಾಗಿ ಅವನು ಮಮ ಪತ್ನಿ ಪತಿವ್ರತ, ನಾನು ಯಾರ ಮುಂದೆ ನನ್ನ ದುಃಖವನ್ನು ತೋಡಿಕೊಳ್ಳಲಿ ಅಂತ ತನ್ನ ಭಾರ್ಯೆಯ ಮುಂದೆ ಈ ದುಃಖವನ್ನು ತೋಡಿಕೊಂಡಾಗ ಹೆಂಡತಿಯೂ ಕೂಡ ಧಾರ್ಮಿಕಳಾಗಿದ್ದಳು. ಅವಳು ಹೇಳ್ತಾಳೆ ಗದ್ಗದವಾದ ಮಾತಿನಿಂದ, ಕಂಠದಿಂದ, ತ್ಯಜಶೋಕಂ ಮಹಾಮತೆ. ಆಯಿತು, ನಾವಿಷ್ಟು ಶೋಕವನ್ನು ಮಾಡಿದ ಮಾತ್ರಕ್ಕೆ ನಮಗೆ ದ್ರವ್ಯ ಪ್ರಾಪ್ತಿ ಆಗೋದಿಲ್ಲ. ಯದಸ್ತಿ ತತ್ ಪ್ರದೇಹಿತ್ವಂ, ಚಿಂತೆ ಬೇಡ, ನಮ್ಮ ಹತ್ರ ಏನಿದೆ ಅದನ್ನು ನಾವು ದಾನವನ್ನು ಮಾಡೋಣ. ಇಲ್ಲದೇ ಇದ್ದದ್ದರ ಬಗ್ಗೆ ಚಿಂತೆ ಮಾಡುವುದಕ್ಕಿಂತ ಇದ್ದದ್ದನ್ನು ಸರ್ವಸ್ವಂ ನಸ್ತದೇವ ಹಿ, ನಮ್ಮ ಹತ್ರ ಏನಿದೆ ಅದನ್ನೇ ದಾನವನ್ನು ಮಾಡೋಣ. ಅದರಿಂದೇ ಭಗವಂತ ಪ್ರೀತನಾಗ್ತಾನೆ. ಹರಿಸ್ಸಾಕ್ಷಿ ನ ಸಂಶಯ. ಈ ವಿಷಯದೊಳಗೆ ನಿಮ್ಮ ಮನಸ್ಸು ಭಗವಂತ ಸಾಕ್ಷಿಯಾಗಿದ್ದಾನೆ. ಹಾಗಾಗಿ ಶಕ್ತಿತೋಪ್ಯಧಿಕಂ ದಾನಂ ಸರ್ವಸ್ವಂ ದೀಯತೆ. ನಮ್ಮ ಶಕ್ತಿ ಇದೆ, ಇಷ್ಟೇ ನಾವು ದಾನವನ್ನು ಮಾಡಿದರೆ ಇದರಿಂದ ಪರಮಾತ್ಮ ಸಂತುಷ್ಟನಾಗ್ತಾನೆ. ಅವನು ಸರ್ವಜ್ಞ ಭಗವಂತ. ಜೀವಿಕಾತು ಭವೇ ದೇವ, ಈ 4 ನಾಣ್ಯವನ್ನು ದಾನ ಮಾಡಿ, ನಿಮ್ಮ ಹತ್ರ ಇರುವ ಕತ್ತರಿ ಅದನ್ನು ದಾನವನ್ನು ಮಾಡಿಬಿಟ್ರೆ ಹೇಗೆ ನಾಳಿನ ಚಿಂತೆ ಬೇಕಾಗಿಲ್ಲ. ಭಿಕ್ಷೆಯನ್ನು ಬೇಡೋಣ, ಹೊಟ್ಟೆಗೆ ಅನ್ನ ಯಾರಾದರೂ ರಾಜ ಕೊಡ್ತಾನೆ. ಯಾವ ಜೀವಹಂ ಅಹಂ ತಥಾನ್ನಂ ಸ್ಯಾತ್ ಆಯುರನ್ನಂ ಪ್ರಯಚ್ಛತಿ. ಭಿಕ್ಷೆ ಬೇಡಿ ಬದುಕೋಣ, ಈ ಪರ್ವಕಾಲ ಮತ್ತೆ ಪ್ರಾಪ್ತಿಯಾಗೋದಿಲ್ಲ, ಇಂಥ ದಾನವನ್ನು ಮಾಡುವ ಯೋಗ್ಯವಾದ ಕಾಲ ಸಿಗೋದಿಲ್ಲ ಅಂತ ಅವಳು ಕೂಡ ಇವನ ಧರ್ಮದ ಕಾರ್ಯದಲ್ಲಿ ಭಾಗಿನಿಯಾಗಿದ್ದಾಳೆ. ಅವಳ ಮಾತನ್ನು ಕೇಳಿ ಹಾಗೆ ಆಗಲಿ ಅಂತ ಅವನು ಆ 4 ನಾಣ್ಯಗಳನ್ನು ಮತ್ತು ಕತ್ತರಿಯನ್ನು ಒಂದು ಬಟ್ಟೆಯಲ್ಲಿ ಸುತ್ತಿ ಆ ಕ್ಷೇತ್ರದಲ್ಲೇನೆ, ಆ ಸರೋವರದ ಹತ್ತಿರನೇ ಸಂಕಲ್ಪವನ್ನು ಮಾಡಿ ದಾನವನ್ನು ಮಾಡಿಬಿಟ್ಟ. ಚಿಂತೆ ಇಲ್ಲ, ಎಲ್ಲವೂ ದಾನ ಮಾಡಿದ, ಏನೂ ಇಲ್ಲ ಇನ್ನವನ ಹತ್ರ. ಅಲ್ಲಲ್ಲಿ ಕುರುಕ್ಷೇತ್ರಾದಿ ಪವಿತ್ರ ಕ್ಷೇತ್ರಗಳಲ್ಲಿ ಭಿಕ್ಷೆಯನ್ನು ಬೇಡ್ತಾ ತನಗೆ ತೋಚಿದ್ದನ್ನು ತಾನು ಏನು ಪುಣ್ಯಕರ್ಮವನ್ನು ಮಾಡ್ತಾ ಆ ದೇಹವನ್ನು ಬಿಟ್ಟ. ಭಾರ್ಯ ಅವಳು ಕೂಡ ಇವನ ಜೊತೆಗೆ ದೇಹವನ್ನು ಪರಿತ್ಯಾಗವನ್ನು ಮಾಡಿದ್ದಾಳೆ. ಇಬ್ಬರೂ ಕೂಡ ಸತ್ತ ಮೇಲೆ ಯಮಲೋಕಕ್ಕೆ ಹೋಗಿದ್ದಾರೆ.
ಯಮಲೋಕಕ್ಕೆ ಹೋದಾಗ ಯಮಧರ್ಮ ನೋಡ್ತಾನೆ, ಇಬ್ಬರು ಗಂಡ ಹೆಂಡತಿ ಬಂದಿದ್ದಾರೆ. ಆಗ ಯಮ ಹೇಳ್ತಾನೆ, ರವಿಗ್ರಹೇ ಕುರುಕ್ಷೇತ್ರೇ ಸರ್ವಸ್ವಂ ದತ್ತವಾನ್ಯತಃ. ಬ್ರಾಹ್ಮಣ, ನೀನು ಸೂರ್ಯಗ್ರಹಣದಲ್ಲಿ ಪವಿತ್ರವಾಗಿರುವ ಆ ಕುರುಕ್ಷೇತ್ರದಲ್ಲಿ ಸರ್ವಸ್ವವನ್ನು ದಾನವನ್ನು ಮಾಡಿದ್ದಿ. ಹಾಗಾಗಿ ನೀನು ಎಲ್ಲ ಜನರು ನಿನ್ನ ಜೊತೆಗೆ ದಾನವನ್ನು ಮಾಡಿದವರೇ, ಆದರೆ ಅವರಿಗಿಂತ ಉನ್ನತವಾದ ಉತ್ಕೃಷ್ಟವಾದ ಸ್ಥಾನದಲ್ಲಿ ನೀನು ಹೋಗಿ ಇರ್ತಿದ್ದಿ. ಯಾಕೆ ಅಂತಂದರೆ ಅವರು ಬೇಕಾದಷ್ಟು ದಾನವನ್ನು ಮಾಡಿರಬಹುದು, ಅವರು ಸಂಪನ್ನರು, ಶ್ರೀಮಂತರು, ಅವರು ದಾನವನ್ನು ಮಾಡಿ ಇನ್ನೂ ಅವರ ಹತ್ರ ಧನ ಇತ್ತು ಬದುಕುವುದಕ್ಕಾಗಿ. ಆದರೆ ನೀನು ಬದುಕುವ ಚಿಂತೆಯನ್ನು ಕೂಡ ತೊರೆದು ದಾನವನ್ನು ಮಾಡಿದ್ದೆ. ಹಾಗಾಗಿ ನಿನ್ನ ದಾನ ಉತ್ತಮವಾದ ದಾನವಾಗಿದೆ. ಹಾಗಾಗಿ ಕುರುಕ್ಷೇತ್ರದಂತಹ ಪವಿತ್ರ ಕ್ಷೇತ್ರದಲ್ಲಿ ನೀನು ದಾನ ಮಾಡಿದ್ದರಿಂದಾಗಿ ಅವರೆಲ್ಲರಿಗಿಂತ ಪುಣ್ಯವನ್ನು ನೀನು ಸಂಪಾದನೆ ಮಾಡಿದ್ದಿ. ಅವರೆಲ್ಲರಿಗೂ ಸಿಗುವ ಸುಖಕ್ಕಿಂತ ನಿನಗೆ ಉತ್ತಮವಾಗಿರ್ತಕ್ಕಂತಹ ನನ್ನ ತಂದೆ ಸೂರ್ಯ ಆ ಲೋಕದಲ್ಲಿ ಉನ್ನತವಾದ ಸ್ಥಾನದಲ್ಲಿ ನೀನು ಕಾಲವನ್ನು ಕಳಿ ಅಂತ ನತೆ ಸರ್ವಸ್ವದಾತಾರೋ ಯಥಾತ್ವಂ ದತ್ತವಾನಸಿ ಅಂತ ಹೇಳಿ ಅವರನ್ನು ಕಳಿಸಿದ್ದಾನೆ. ಆಗ ಯಮದೂತರು ಸೂರ್ಯಲೋಕಕ್ಕೆ ಕರೆದುಕೊಂಡು ಹೋಗಿ ಉನ್ನತವಾದ ಸ್ಥಾನವನ್ನು ಕೊಟ್ಟಿದ್ದಾರೆ. ಅಲ್ಲಿ ಮನ್ವಂತರಂ ಭವೇದ್ಯಾವತ್ ತತ್ರಾಹಂ ಸ್ಥಿತವಾನ್ ಮುದಾ. ನೋಡ್ರಿ, ಅಷ್ಟು ಅಲ್ಪ ದಾನವನ್ನು ಮಾಡಿದರೂ ಕೂಡ ಮನ್ವಂತರ ಕಾಲದವರೆಗೆ ಅವನು ಸೂರ್ಯಲೋಕದಲ್ಲಿ ಸುಖವಾಗಿ ಇದ್ದ. ಶಾಸ್ತ್ರ ಹೇಳಿಕೊಡುತ್ತದೆ ಬಹಳ ಮಹತ್ವದ ಮಾತನ್ನು. ಸೂತ್ರದಲ್ಲಿ ವೇದವ್ಯಾಸ ದೇವರು ಹೇಳ್ತಾರೆ, ಓಂ ಯದೇವ ವಿದ್ಯಯೇತಿ ಅಂತ ಸೂತ್ರ. ಶ್ರೀಮದಾಚಾರ್ಯರು ವೇದವನ್ನು ಪ್ರಮಾಣವನ್ನು ಕೊಡ್ತಾರೆ. ಯದೇವ ವಿದ್ಯೆಯ ಕರೋತಿ ಶ್ರದ್ಧೆಯ ಕರೋತಿ ಉಪನಿಷದ ಕರೋತಿ ತದೇವ ವೀರ್ಯವತ್ತರಂ ಭವತಿ. ಶ್ರದ್ಧೆಯಿಂದ ಜ್ಞಾನಪೂರ್ವಕವಾಗಿ ಮಾಡಿರುವ ಚಿಕ್ಕ ಕರ್ಮವು ಕೂಡ ಮಹಾಪುಣ್ಯಕ್ಕೆ ಕಾರಣವಾಗಿದೆ. ಅದಕ್ಕೆ ಆ ಸೂತ್ರಕ್ಕೆ, ಆ ಸಿದ್ಧಾಂತಕ್ಕೆ ಈ ಬ್ರಾಹ್ಮಣನೇ ಇವತ್ತು ಸಾಕ್ಷಿ. ಅಲ್ಪ ದಾನವನ್ನು ಮಾಡಿದ ಸರ್ವಸ್ವ ಅವನ ಹತ್ರ, ಅದನ್ನು ಬಿಟ್ಟು ಬೇರೆ ಏನೂ ಇಲ್ಲ. ಹಾಗಾಗಿ ಒಂದು ಮನ್ವಂತರ ಕಾಲದವರೆಗೆ ಸುಖವನ್ನು ಅನುಭವಿಸಿದ. ಆಮೇಲೆ ಬ್ರಾಹ್ಮಣೋ ವಾಸುದೇವಾಖ್ಯೋ ವೇದಾಂಗ ಪಾರಗಃ. ಒಂದು ಮನ್ವಂತರ ಕಾಲ ಆದ ಮೇಲೆ ಭೂಮಿಯಲ್ಲಿ ಅವನು ವಾಸುದೇವ ಎಂಬ ಹೆಸರಿನ ಉತ್ತಮನಾದ ಬ್ರಾಹ್ಮಣನಾಗಿ ಜನ್ಮವನ್ನು ಪಡೆದಿದ್ದಾನೆ. ಅವನ ಹೆಂಡತಿಯಾಗಿ ಇವಳು ಮತ್ತೆ ಅಲ್ಲೇ ಬಂದಿದ್ದಾಳೆ. ಒಳ್ಳೆಯ ಧನವಂತ, ರೂಪವಂತ ಆಗಿ ಬ್ರಾಹ್ಮಣರ ಪೂಜೆಯನ್ನು ಮಾಡ್ತಾ ಇದ್ದಾನೆ. ನೋಡ್ರಿ, ಒಬ್ಬ ಬ್ರಾಹ್ಮಣನ ಚರಿತ್ರೆಯಲ್ಲೇನೆ ಎರಡನ್ನೂ ನಮಗೆ ವರಾಹರೂಪಿಯಾದ ಪರಮಾತ್ಮ ಹೇಳ್ತಾ ಇದ್ದಾನೆ. ಅಲ್ಪ ದಾನವನ್ನು ಮಾಡಿದ್ದರಿಂದಾಗಿ ಇಷ್ಟು ಕಾಲ ಅವನು ಪುಣ್ಯವನ್ನು ಅನುಭವಿಸಿದ, ಮತ್ತು ಭೂಲೋಕದಲ್ಲಿ ಉತ್ತಮವಾದ ಬ್ರಾಹ್ಮಣ ಜನ್ಮವನ್ನು ಪಡೆದ, ಬೇಕಾದಷ್ಟು ವಿದ್ಯೆ ಧನ ಸಂಪನ್ನನಾಗಿದ್ದ. ಆದರೆ ಅಲ್ಪ ಕಾಲದಲ್ಲಿ ಮಾಡಿರುವ ಪುಣ್ಯವು ಮಹಾ ಫಲಕ್ಕೆ ಸಾಧನವಾಗಿದೆ. ಅಲ್ಪ ಕಾಲದಲ್ಲಿ ಮಾಡಿರುವ ಪಾಪವೂ ಕೂಡ ಮಹಾ ಅನರ್ಥಕ್ಕೆ ಕಾರಣವಾಗಿದೆ ಅನ್ನುವುದಕ್ಕೆ ಈ ಬ್ರಾಹ್ಮಣನೇ ಇವತ್ತು ನಮಗೆ ಸಾಕ್ಷಿಯಾಗಿದ್ದಾನೆ. ಒಂದು ದಿನ ಇವನ ಮನೆಗೆ ಒಬ್ಬ ಬ್ರಾಹ್ಮಣ ಬಂದ. ಬಡ ಬ್ರಾಹ್ಮಣ, ಏನೋ ಅಪೇಕ್ಷೆಯಿಂದ ಬಂದ. ಆದರೆ ಅವಮೇನೆ ಧನಮದಾತ್ ತೇನ ಪಾಪೇನ ಸಂಪ್ರತಿ. ತಾನೂ ಒಂದು ಬಾರಿ ಬಡವನಾಗಿದ್ದ, ಆದರೆ ಇವತ್ತು ಅವನಿಗೆ ಅದು ತಲೆಗೆ ಆ ತಿಳುವಳಿಕೆ ಬರಲಿಲ್ಲ. ಹಾಗಾಗಿ ಆ ಬ್ರಾಹ್ಮಣನ ಅವಮಾನವನ್ನು ಮಾಡಿದ್ದರಿಂದಾಗಿ ಇವತ್ತು ಅವನು ಆ ಪಾಪದಿಂದಾಗಿ ಬ್ರಾಹ್ಮಣ ಮನಸ್ಸನ್ನು ನೊಂದುಕೊಂಡು ಹೋದದ್ದರಿಂದಾಗಿ ಮುಂದಿನ ಜನ್ಮದಲ್ಲಿ ಅವನು 1000 ವರ್ಷಗಳವರೆಗೆ ಹಾವಾಗಿ ಅವನು ಭೂಮಿಯಲ್ಲಿ ಇದ್ದ. ಅಂದರೆ ಪುಣ್ಯವನ್ನು ಮಾಡುವುದಕ್ಕಾಗಿಯೂ ಪವಿತ್ರವಾದ ದೇಶ, ಪವಿತ್ರವಾದ ಕಾಲ, ಶಕ್ತಿ ಇದ್ದಷ್ಟು ಮಾಡಿದಾಗ ಅದು ಮಹಾಫಲಪ್ರದವಾಗ್ತದೆ. ಆದರೆ ಪಾಪವನ್ನು ಕೂಡ ಉತ್ತಮರಾದ ಬ್ರಾಹ್ಮಣಾದಿಗಳ ಮುಂದೆ ನಾವು ಪಾಪವನ್ನು ಮಾಡಿದಾಗ ಅಲ್ಪವಾದ ಪಾಪವು ಕೂಡ ತಿರಸ್ಕಾರ ಮಾಡಿದ್ದು ಬಹಳ ದೊಡ್ಡದಲ್ಲ ನಮ್ಮ ದೃಷ್ಟಿಯಲ್ಲಿ. ಆದರೆ ಒಬ್ಬ ಬ್ರಾಹ್ಮಣ ಬಂದಾಗ, ಇವನ ಹತ್ರ ಹಣ ಇದ್ದಾಗ, ಅವನು ಅಪೇಕ್ಷೆಯಿಂದ ಬಂದು ಅವರಿಗೆ ಅವಶ್ಯಕತೆ ಇದ್ದರೂ ಕೂಡ ಇವನು ದಾನವನ್ನು ಮಾಡದೆ ತಿರಸ್ಕಾರವನ್ನು ಮಾಡಿದ ಆ ಒಂದು ಪಾಪದಿಂದಾಗಿ ಮುಂದೆ 1000 ವರ್ಷ ಸರ್ಪನಾಗಿ ಬಿದ್ದಿದ್ದಾನೆ. ನೀಚಾತ್ರ ಸತತಂ ಯಕ್ಷ ಆಗತ್ಯ ಮಾಬ್ರವೀತ್. ಆಗ ಸರ್ಪವಾಗಿ ಬಿದ್ದಾಗ ಯಕ್ಷ ಬಂದು ಹೇಳ್ತಾನೆ, ಬ್ರಾಹ್ಮಣನ ತಿರಸ್ಕಾರದಿಂದಾಗಿ ನಿನಗೆ ಹಾಗಾಗಿದೆ, ಆದರೆ ನೀನು ಪುಣ್ಯವಂತನೇ. 1000 ವರ್ಷ ಆದ ಮೇಲೆ ಮತ್ತೆ ಈ ಸರ್ಪಯೋನಿಯಿಂದ ಮುಕ್ತನಾಗಿ ನೀನು ಉತ್ತಮವಾಗಿರತಕ್ಕಂತಹ ಯಕ್ಷಲೋಕಕ್ಕೆ ನೀನು ಪ್ರಾಪ್ತಿಯಾಗಬೇಕು ಎಂಬುದಾಗಿ ಆ ಮಾತನ್ನು ಹೇಳಿ
ಈ ಸಂದರ್ಭದಲ್ಲಿ ಅನೇಕ ತಿಥಿಗಳನ್ನು, ವಾರಗಳನ್ನು, ನಕ್ಷತ್ರಗಳನ್ನು, ಮಾಸಗಳನ್ನು, ಸೂರ್ಯಗ್ರಹಣ, ಚಂದ್ರಗ್ರಹಣ, ಪರ್ವಕಾಲಗಳನ್ನು ಎಲ್ಲವುಗಳ ಬಗ್ಗೆ ವಿಶೇಷವಾಗಿ ವರಾಹರೂಪಿಯಾದ ಪರಮಾತ್ಮ ಧರಣಿದೇವಿಗೆ ತಿಳಿಸಿಕೊಟ್ಟು ಅಂತಹ ಪರ್ವಕಾಲ ಬಂದಾಗ ಮನುಷ್ಯ ಧರ್ಮವನ್ನು ಮಾಡಿಕೊಳ್ಳಬೇಕು. ಪರ್ವಕಾಲ ಕೆಲವು ಸ್ವಾಭಾವಿಕವಾಗಿ ಇರ್ತವೆ, ಕೆಲವು ಸ್ವಾಭಾವಿಕ ಅಂದರೆ ಸಹಜವಾಗಿ ಆ ದಿನವೇ ಭಾಳ ದೊಡ್ಡದಾಗಿರ್ತದೆ. ಉದಾಹರಣೆಗಾಗಿ ನಾವು ಅಕ್ಷಯ ತೃತೀಯ, ವಿಜಯದಶಮಿ ಇಂತಹ ದಿನಗಳು ಸ್ವಾಭಾವಿಕವಾಗಿ ಉತ್ತಮವಾದ ಕಾಲ. ಅಲ್ಲಿ ನಾವು ಯಾವ ತಿಥಿ, ವಾರ, ನಕ್ಷತ್ರಗಳನ್ನು ನೋಡಬೇಕಾಗಿಲ್ಲ. ಅದಲ್ಲದೆ ಇದು ಸ್ವಾಭಾವಿಕವಾದ ಪರ್ವಕಾಲವಾದರೆ ಕೆಲವೊಂದು ಬಾರಿ ಒಳ್ಳೆಯ ಪರ್ವಕಾಲ. ಇವತ್ತಿನ ದಿವಸ ಒಂದು ಪರ್ವಕಾಲವಿದೆ, ಭಾನುವಾರ ಸಪ್ತಮಿ ಯೋಗವಿದೆ. ಭಾನು ಸಪ್ತಮಿ ಅಂತ ಕರೀತಾರೆ. ಭಾನು ಸಪ್ತಮಿ ಅಂತ ಪರ್ವಕಾಲ. ಇದೊಂದು ಪರ್ವಕಾಲ. ಇದು ಯೋಗ ಅಂದರೆ ಎರಡರ ಯೋಗ, ವಾರ ಮತ್ತು ತಿಥಿ ಎರಡೂ ಸೇರಿಕೊಂಡಿವೆ. ಸಪ್ತಮಿ ತಿಥಿ ಮತ್ತು ಭಾನುವಾರ ಎರಡೂ ಸೇರಿರ್ತಕ್ಕಂತಹ ಒಂದು ಯೋಗ ಅಂದರೆ ಸಂಯೋಗ. ಹೀಗೆ ತಿಥಿ, ವಾರ, ನಕ್ಷತ್ರ ಇವುಗಳ ಸಂಯೋಗ ಬಂದಾಗ ಇದು ಯೋಗಜವಾದ ಪರ್ವಕಾಲ. ಇಂತಹ ಪರ್ವಕಾಲದಲ್ಲಿ ಮನುಷ್ಯ ಧರ್ಮವನ್ನು ಮಾಡಬೇಕು ಎಂಬುದಾಗಿ ಅದನ್ನು ಹೇಳಿಕೊಟ್ಟಿದ್ದಾರೆ. ರವಿ ಸಂಕ್ರಮ ಯೋಗೇಶು. ಇನ್ನು ಸಂಕ್ರಮಣಗಳು, ಸೂರ್ಯನ ಸಂಕ್ರಮಣ, ರವಿ ಸಂಕ್ರಮಣ ಬರ್ತದೆ. ಆ ಸಂಕ್ರಮ ಯೋಗಗಳಲ್ಲಿ ಪರ್ವಕಾಲ ಅಂತ ಕರೆದಿದ್ದಾರೆ. ಗ್ರಹಣ ಅದು ಕೂಡ ಒಂದು ಪರ್ವಕಾಲ ಅಂತ ಕರೆದಿದ್ದಾರೆ. ವಾರಗಳಲ್ಲಿ ಭಾನುವಾರ ಶ್ರೇಷ್ಠವಾದ ವಾರ ಅಂತ ಹೇಳಿದ್ದಾರೆ. ದಶಮಿ, ಏಕಾದಶಿ, ದ್ವಾದಶಿ ಪರ್ವಕಾಲ ಅಂತ ಕರೆದಿದ್ದಾರೆ. ದಾನಕ್ಕೆ ಮಾತ್ರವಲ್ಲ ಪರ್ವಕಾಲ, ಧರ್ಮವನ್ನು ಮಾಡುವುದಕ್ಕಾಗಿ, ಉಪವಾಸವನ್ನು ಮಾಡುವುದಕ್ಕಾಗಿ, ಜಪವನ್ನು ಮಾಡುವುದಕ್ಕಾಗಿ, ತೀರ್ಥಯಾತ್ರೆಯನ್ನು ಮಾಡುವುದಕ್ಕಾಗಿ, ಪರೋಪಕಾರವನ್ನು ಮಾಡುವುದಕ್ಕಾಗಿ ಇವೆಲ್ಲ ಪರ್ವಕಾಲಗಳನ್ನು ಶಾಸ್ತ್ರದಲ್ಲಿ ಹೇಳಿಕೊಟ್ಟಿದ್ದಾರೆ ಎಂಬುದಾಗಿ ತಿಳಿಸಿ, ಪೌರ್ಣಮಿ, ಅಮಾವಾಸ್ಯ ಇವು ಪರ್ವಕಾಲ ಅಂತ ಹೇಳಿದ್ದಾರೆ. ದೇವತಾ ಸಂತೋಷಪಡಿಸುವುದಕ್ಕಾಗಿ ಹುಣ್ಣಿಮೆ ಪರ್ವಕಾಲ, ಪಿತೃಗಳನ್ನು ಸಂತೋಷಪಡಿಸುವುದಕ್ಕಾಗಿ, ತರ್ಪಣಾದಿಗಳನ್ನು ಕೊಡುವುದಕ್ಕಾಗಿ ಅಮಾವಾಸ್ಯ ಪರ್ವಕಾಲ ಎಂಬುದಾಗಿ ಹೇಳಿಕೊಟ್ಟಿದ್ದಾರೆ. ಜೊತೆಗೆ ಜನ್ಮವಾರ, ಜನ್ಮತಿಥಿ, ಜನ್ಮ ನಕ್ಷತ್ರ ಇದು ಪರ್ವಕಾಲ. ಆ ದಿವಸ ತನ್ನ ಹುಟ್ಟುಹಬ್ಬದ ಜೊತೆಗೆ ಬ್ರಾಹ್ಮಣರನ್ನು, ದಂಪತಿಗಳನ್ನು, ಮಕ್ಕಳನ್ನು ಅವರಿಗೆಲ್ಲ ಸಂತೋಷಪಡಿಸಿದರೆ ಮಹಾಪುಣ್ಯ ಫಲಪ್ರದವಿದೆ. ಇದಲ್ಲದೆ ಯುಗಾದಿಗಳು, ಮನ್ವಾದಿಗಳು ಅವು ಪರ್ವಕಾಲ ಅಂತ ಕರೆದಿದ್ದಾರೆ. ಆ ದಿವಸ ತಾನು ಉತ್ತಮವಾದ ಸತ್ಕರ್ಮವನ್ನು, ಆಚರಣೆಯನ್ನು ಮಾಡಬೇಕು ಎಂಬುದಾಗಿ ಹೇಳಿಕೊಟ್ಟಿದ್ದಾರೆ. ಹೀಗಾಗಿ ಇವೆಲ್ಲ ನಾವು ನೋಡ್ತಾ ಇರುವಾಗ ಒಂದು ಮಾತು ಬರ್ತದೆ, ಸರ್ವದೇಶವು ಪುಣ್ಯದೇಶವು, ಸರ್ವಕಾಲವು ಪುಣ್ಯಕಾಲವು. ಭಗವಂತನ ಚಿಂತನವನ್ನು ಮಾಡಿ ಒಳ್ಳೆಯ ಪರ್ವಕಾಲದಲ್ಲಿ ನಾವು ಮಾಡಿರ್ತಕ್ಕಂತಹ ಅಣುವಾದ ಅಲ್ಪವಾದ ಸತ್ಕರ್ಮವು ಕೂಡ ಮಹಾಫಲಕ್ಕೆ ಕಾರಣವಾಗಿದೆ. ಇದು ನಮಗೆ ಹೇಳಿಕೊಟ್ಟು ಇಂತಹ ಪರ್ವಕಾಲದಲ್ಲಿ ನಾವು ಮಾಡುವ ಸಣ್ಣ ತಪ್ಪು ಕೂಡ ದೊಡ್ಡ ಪಾಪಕ್ಕೆ ಕಾರಣವಾಗಿರುತ್ತದೆ. ಎರಡೂ ಎಚ್ಚರಿಕೆಯನ್ನು ನಮಗೆ ಪುರಾಣ ಕೊಡ್ತಾ ಇದೆ. ಹಾಗಾಗಿ ಪರ್ವಕಾಲ ಬಂದಾಗ ಪುಣ್ಯವನ್ನು ಸಾಧನೆ ಮಾಡಿಕೊಳ್ಳ್ರಿ. ಪರ್ವಕಾಲ ಸಿಕ್ಕಾಗ ನೀವು ನಿಮ್ಮ ಶಕ್ತಿಯನುಸಾರವಾಗಿ ಸತ್ಕರ್ಮವನ್ನು ಆಚರಣೆ ಮಾಡಿರಿ. ಪರ್ವಕಾಲದಲ್ಲಿ ವೃಥಾ ಕಾಲವನ್ನು ಹರಣವನ್ನು ಮಾಡಿ ಪಾಪವನ್ನು ಸಂಪಾದನೆ ಮಾಡಬೇಡ್ರಿ ಎಂಬುದಾಗಿ ಈ ವಿಷಯದಲ್ಲಿ ಭಗವಂತ ಅನೇಕ ಮಾತುಗಳನ್ನು ಹೇಳ್ತಾನೆ. ಇದು ತಿಳಿಯದೇ ಇರತಕ್ಕಂತಹ ಮನುಷ್ಯ ತಾನು ಪಾಪವನ್ನು ಸಂಪಾದನೆ ಮಾಡ್ತಾನೆ. ಹಾಗಾಗಿ ಮಾಸಗಳ ಬಗ್ಗೆನೂ ಹೇಳಿಕೊಟ್ಟು ಒಳ್ಳೆಯ ಮಾಸ, ಒಳ್ಳೆಯ ತಿಥಿಗಳು, ಒಳ್ಳೆಯ ಕ್ಷೇತ್ರಗಳು, ಯಾವ ಕಾಲದಲ್ಲಿ ಒಳ್ಳೆಯ ಕ್ಷೇತ್ರವಿರ್ತದೆ, ಉತ್ತಮರಾಗಿರ್ತಕ್ಕಂಥ ಸತ್ಪಾತ್ರಂ ಪ್ರಾಪ್ಯತೆ ಯದಾ, ಒಳ್ಳೆಯ ಪಾತ್ರ ಪ್ರಾಪ್ತಿಯಾಗ್ತದೆ. ಉತ್ತಮರಾದವರಿದ್ದರೆ ಆಲೋಚನೆ ಮಾಡದೆ ಧರ್ಮವನ್ನು ಮಾಡಿಬಿಡಬೇಕು. ಯಾಕೆ ಅಂತಂದರೆ ಮನುಷ್ಯನ ದೇಹ ಅಸ್ಥಿರವಾದದ್ದು. ಯತಃ ಸಂಪತ್ತಿ ಅಸ್ಥಿರ, ಸಂಪತ್ತು ಅಸ್ಥಿರವಾಗಿದೆ. ಮತಿ, ಬುದ್ಧಿ ಚಂಚಲವಾಗಿರ್ತದೆ. ಈ ಕ್ಷಣದಲ್ಲಿ ಇರುವಂತಹ ಬುದ್ಧಿ ಮತ್ತೊಂದು ಕ್ಷಣದಲ್ಲಿ ಮತ್ತೊಂದು ರೀತಿಯಾಗಿ ಅದು ವಿಮುಖವಾಗ್ತದೆ. ಹಾಗಾಗಿ ಇವನ್ನೆಲ್ಲ ತಿಳಿದುಕೊಂಡು ಗಂಗಾ, ಗೋದಾವರಿ, ರೇವ, ಕೃಷ್ಣ, ಭೀಮ, ಸರಸ್ವತಿ ನದಿಗಳಿರುವ ಕ್ಷೇತ್ರಗಳಲ್ಲಿ, ಪವಿತ್ರವಾಗಿರ್ತಕ್ಕಂತಹ ತೀರ್ಥಗಳಲ್ಲಿ, ಇನ್ನು ಮಥುರಾದಿ ಕ್ಷೇತ್ರಗಳಲ್ಲಿ ಪುಣ್ಯವನ್ನು ಸಂಪಾದನೆ ಮಾಡುವುದಕ್ಕಾಗಿ ಮನುಷ್ಯ ಜನ್ಮ ಪ್ರಾಪ್ತವಾಗಿದೆ. ಸತಿವಿತ್ತೆ ಮಹಾಪಾತ್ರಂ ಯದಾ ಲಭ್ಯೇತ ದೈವತಃ. ಇನ್ನೊಂದು ಮಾತನ್ನು ಹೇಳ್ತಾರೆ, ಯಾರೋ ಅತಿಥಿಗಳು ಬರ್ತಾರೆ ಮನೆಗೆ, ಬಂದಾಗ ಅವತ್ತು ಹಬ್ಬ ಅಂತ ತಿಳಿಯಬೇಕಂತ. ಅವತ್ತೇನು ಶುಕ್ರವಾರ ಇರಬೇಕಾಗಿಲ್ಲ,
ಇನ್ಯಾವ ವ್ರತ ತಿಥಿ ಮಾಸಗಳು ಇರಬೇಕಾಗಿಲ್ಲ. ಮನೆಗೆ ಅತಿಥಿಗಳು ಬಂದರೆ ಅವರಿಗೆ ಅಪೇಕ್ಷಿತವಾದ ಅನ್ನವನ್ನು, ರುಚಿಯಾದ ಪದಾರ್ಥವನ್ನು ಅಡಿಗೆ ಮಾಡಿ ಭೋಜನವನ್ನು ಮಾಡಿಸಿ ಅವರಿಗೆ ನಾವು ಉಪಚಾರವನ್ನು ಮಾಡಿದರೆ ಅದೇ ಮನೆಯಲ್ಲಿ ದೊಡ್ಡ ಉತ್ಸವ ಎಂಬುದಾಗಿ ಕರೆದಿದ್ದಾರೆ. ಹಾಗಾಗಿ ಯಸ್ಮಿನ್ ದೇಶೆ ಅಥವಾ ಕಾಲೇ ಯತ್ರ ಕುತ್ರಾಪಿ ಕರ್ಹಿಚಿತ, ಆಲೋಚನೆ ಇಲ್ಲದೆ ಧರ್ಮವನ್ನು ಪುಣ್ಯವನ್ನು ಸಂಪಾದನೆ ಮಾಡಬೇಕು ಎಂಬುದಾಗಿ ಹೇಳಿದ್ದಾರೆ. ಇನ್ನು ಪರ್ವಕಾಲವಿರ್ತದೆ, ಕೈಯಲ್ಲಿ ಹಣ ಇರ್ತದೆ, ಬುದ್ಧಿ ಸರಿಯಾಗಿ ಇರ್ತದೆ, ಆದರೆ ಪಾತ್ರ ಸಿಗೋದಿಲ್ಲ, ತೆಗೆದುಕೊಳ್ಳುವ ಬ್ರಾಹ್ಮಣರು ಸಿಗೋದಿಲ್ಲ. ಆಗೇನು ಮಾಡಬೇಕು ಅಂದರೆ ಅದಕ್ಕೂ ಕೂಡ ವರಾಹದೇವರು ಹೇಳ್ತಾ ಇದ್ದಾರೆ, ಯದಿ ಪಾತ್ರಂ ನ ಲಭ್ಯೇತ ತದಾ ಸಂಕಲ್ಪಯೇ ಧನಂ. ಸಂಕಲ್ಪವನ್ನು ಮಾಡಬೇಕು. ನಾವು ಇಂತಹ ಕರ್ಮವನ್ನು ಮಾಡುವುದಕ್ಕಾಗಿ ಈ ದ್ರವ್ಯವನ್ನು ನಾವು ತೆಗೆದಿಟ್ಟಿದ್ದೇವೆ ಅಂತ ಸಂಕಲ್ಪವನ್ನು ಮಾಡಬೇಕು. ಎಷ್ಟು ಪುಣ್ಯದ ದಾರಿಯನ್ನು ಹೇಳಿಕೊಡ್ತಾ ಇದ್ದಾರೆ. ಇವತ್ತಿನ ಕಾಲದಲ್ಲಿ ನಾವು ನೋಡ್ತೇವೆ, ಮಕ್ಕಳು ಹುಟ್ಟಿದ ಕೂಡಲೇ ಅವರು ದೊಡ್ಡವರಾದ ಮೇಲೆ ಅವರಿಗೆ ವಿದ್ಯೆಗಾಗಿಯೋ ಅಥವಾ ವಿವಾಹಕ್ಕಾಗಿಯೋ ಅಥವಾ ಅವರಿಗೆ ಮುಂದಿನ ಜೀವನಕ್ಕಾಗಿಯೋ ಏನೇನೋ ಸರ್ಕಾರ ಅನೇಕ ವಿಧವಾಗಿರುವ ಯೋಜನೆಗಳನ್ನು ಹಾಕಿರ್ತದೆ. ಹುಟ್ಟಿದ ದಿನದಿಂದಲೇ ಹಣವನ್ನು ಕೂಡಿಟ್ಟು ಆ ಮಕ್ಕಳಿಗೆ ತಂದೆ ತಾಯಂದಿರು ಆ ಕಾಲ 18-19 ವರ್ಷ ಆದ ಮೇಲೆ ಅವರಿಗೆ ತೊಂದರೆ ಆಗದೇ ಇದ್ದಂತೆ ಹಣವನ್ನು ಕೂಡಿಡ್ತಾರೆ. ಉದಾಹರಣೆಗಾಗಿ ಸುಕನ್ಯಾ ಸಮೃದ್ಧಿ ಯೋಜನಾ ಅಂತ ಇರ್ತದೆ. ಹುಟ್ಟಿದ ತಿಂಗಳು 2 ತಿಂಗಳಿನಿಂದ ಹಣವನ್ನು ಹಾಕಿ ಕೂಡಿಟ್ಟು 19 ವರ್ಷ 20 ವರ್ಷ ಬಂದಾಗ ಅದು ಅವಳಿಗೆ ಒಳ್ಳೆ ವಿಧವಾಗಿರ್ತಕ್ಕಂಥ ಮದುವೆಗೋ ಅಥವಾ ಓದಿಗೋ ಅಥವಾ ಮುಂದಿನ ಜೀವನಕ್ಕೋ ಅದು ಲಾಭವಾಗಲಿ ಅಂತ ಇವತ್ತು ಸರಕಾರ ಯೋಜನೆಯನ್ನು ಹಾಕಿದೆ. ನಮ್ಮ ಪುರಾಣವೂ ಈ ಮಾತನ್ನು ಹೇಳ್ತಾ ಇದೆ. ಹಾಗಾಗಿ ಅಲ್ಲಿ ಹೇಗೋ ಇದು ಶಾಸ್ತ್ರದಲ್ಲೇ ಹೇಳಿದ್ದಾರೆ, ನಿಮಗೆ ಪಾತ್ರ ಸಿಗದೇ ಇದ್ದರೆ ಒಳ್ಳೆಯ ಪರ್ವಕಾಲ ಇತ್ತು ಅಂದರೆ ಆ ಧನವನ್ನು ಆ ಸಂಪತ್ತನ್ನು ಕೂಡಿಟ್ಟು ಅದನ್ನು ಒಳ್ಳೆ ಅವ್ರ ಪಾತ್ರ ಸಿಕ್ಕಾಗ ಅದನ್ನು ದಾನವನ್ನು ಮಾಡಿ ಆ ಪುಣ್ಯವನ್ನು ಸಂಪಾದನೆ ಮಾಡಿರಿ. ಅನಾದಿನಿಧನಂ ವಿಷ್ಣುಂ ಸರ್ವಲೋಕ ಮಹೇಶ್ವರಂ ಮನಸಾ ಚಿಂತ್ಯ, ಮನಸ್ಸಿನಿಂದಲೇ ಚಿಂತನವನ್ನು ಮಾಡಿರಿ. ಈ ತರಹ ಅದನ್ನು ಹೇಳಿ, ಯಾವಾಗ ಪಾತ್ರ ಉತ್ತಮರಾದ ಯೋಗ್ಯರಾದ ಅಧಿಕಾರಿಗಳು ಸಿಗ್ತಾರೋ ಅದನ್ನು ದಾನವನ್ನು ಮಾಡಿಬಿಟ್ರಿ ಎಂಬುದಾಗಿ. ನವಿಲಂಬಂ ಪ್ರಕುರ್ವೀತ ನರಹ ಸುಕೃತ ಕರ್ಮಣಿ, ಪುಣ್ಯಕರ್ಮದಲ್ಲಿ ಮನುಷ್ಯ ಬಹಳ ವಿಳಂಬ ಮಾಡಬಾರದು, ಬೇಗನೆ ಮಾಡಿಬಿಡಬೇಕು. ಶುಭಂ ಶೀಘ್ರಂ ವಿಧೀಯತಾಂ ಅಂತ ಗಾದೆ ಮಾತು ಇದೆ. ಶುಭವಾದ ಕರ್ಮ ಶೀಘ್ರದಲ್ಲಿ ಮಾಡಬೇಕು. ಈ ವಿಷಯದಲ್ಲಿ ಒಂದು ಮಹಾಭಾರತದ ಕಥೆಯನ್ನು ಪರಮಾತ್ಮ ಧರಣಿದೇವಿಗೆ ಹೇಳ್ತಾ ಇದ್ದಾನೆ. ನೋಡು, ಪೂರ್ವದಲ್ಲಿ ಯುದ್ಧ ಎಲ್ಲ ಮುಗಿತು, ಪಾಂಡವರು ರಾಜ್ಯದಲ್ಲಿ ಇದ್ದಾರೆ, ಯುಧಿಷ್ಠಿರ ಮಹಾರಾಜನಾಗಿದ್ದಾನೆ, ಭೀಮಸೇನ ದೇವರು ಯುವರಾಜರಾಗಿ ಇದ್ದಾರೆ. ಆಗ ಯುಧಿಷ್ಠಿರ ಹಸ್ತಿನಾವತಿಯ ಮಹಾದ್ವಾರದಲ್ಲಿ ದೊಡ್ಡದಾಗಿರ್ತಕ್ಕಂಥ ಸ್ವಗೃಹ ದ್ವಾರೆ ಮಹಾಭೇರಿ ದೊಡ್ಡ ನಗಾರಿಯನ್ನು ಇಟ್ಟಿದ್ದ. ಯಾರಿಗೆ ಏನೇ ಕಷ್ಟ ಇರಲಿ, ಏನೇ ಅಪೇಕ್ಷೆ ಇರಲಿ, ಯಾವುದೇ ಸಮಯ ಬಂಧ ಇಲ್ಲದೆ ಆ ನಗಾರಿಯನ್ನು ಬಾರಿಸಿದರೆ ರಾಜನಿಗೆ ಆ ವಾರ್ತೆಯನ್ನು ಭಟರು ಸೈನಿಕರು ತಲುಪಿಸ್ತಾರೆ. ಅವರ ಏನೇ ಕಷ್ಟವಿದ್ದರೂ ರಾಜ ಅದನ್ನು ಬಂದು ಪರಿಹಾರವನ್ನು ಮಾಡಬೇಕು ಎಂಬ ಒಂದು ವ್ಯವಸ್ಥೆಯನ್ನು ಮಾಡಿಟ್ಟಿದ್ದ. ಅದಕ್ಕಾಗಿಯೇ ಕೆಲವು ಜನರನ್ನು ಯೋಜನೆಯನ್ನು ಮಾಡಿದ್ದ. ಆ ಪ್ರಕಾರ 24 ತಾಸು ಪಹರೆಗಾರರು ಅಲ್ಲಿ ಕಾಯ್ತಾ ಇದ್ದರು. ಇದನ್ನು ನೋಡಿ ಪರಮಾತ್ಮ ಒಂದು ಸಲ ಪರೀಕ್ಷೆ ಮಾಡುವುದಕ್ಕಾಗಿ ಒಬ್ಬ ಬ್ರಾಹ್ಮಣನ ವೇಷದಿಂದ ಬಂದ. ಸ್ವಯಮೇವ ಹರಿಸ್ತುಯ ಗತವಾಂಸ್ತತ್ ಪರೀಕ್ಷಾರ್ಥೆ ನಿಶೀತೆ ಭೇರಿ ಮಾವಹತ. ಭಗವಂತನೇ ಒಬ್ಬ ಬ್ರಾಹ್ಮಣನ ರೂಪದಿಂದ ಬಂದು ಪರೀಕ್ಷೆ ಮಾಡುವುದಕ್ಕಾಗಿ ನಿಶೀಥ ಕಾಲದ ಮಧ್ಯರಾತ್ರಿ 12 ಗಂಟೆಯ ಕಾಲದಲ್ಲಿ ಆ ಭೇರಿಯನ್ನು ನಗಾರಿಯನ್ನು ಬಾರಿಸ್ತಾರೆ. ಬಾರಿಸಿದ ತಕ್ಷಣ ಆ ನಾದವನ್ನು ಕೇಳಿದ ರಾಜ ಯುಧಿಷ್ಠಿರ ಸೈನಿಕರು, ಯಾರು ಬ್ರಾಹ್ಮಣ ಕೇಳಿಕೊಂಡು ಬನ್ನಿ ಅಂದಾಗ ದೂತರು ಬಂದು ಕೇಳ್ತಾರೆ. ರಾಜನ ಮುಂದೆ ಅವನಿಗೆ ಬಹಳ ಹಣದ ಅವಶ್ಯಕತೆ ಇದೆ, ಮಗಳ ವಿವಾಹ ಅಂತೆ, ಆದ್ದರಿಂದಾಗಿ ಬಂದಿದ್ದಾನೆ, ನಾಳೆನೇ ವಿವಾಹವಿದೆ ಅಂತ ಹೇಳಿದಾಗ ರಾಜ ಅಂತಾನೆ, ಆಯಿತು, ಇಷ್ಟು ರಾತ್ರಿಯಲ್ಲಿ ಹಣ ಏನು ಕೊಡೋದು, ನಾಳೆ ಬೆಳಿಗ್ಗೆ ಅವನಿಗೆ ನಾನು ಹಣವನ್ನು ಕೊಡ್ತೇನೆ ಅಂತ ವಾರ್ತೆಯನ್ನು ಅಂದಿಸ್ರಿ ಅಂತ ಯುಧಿಷ್ಠಿರ ದೂತರಿಗೆ ಹೇಳಿ ಕಳಿಸಿದ. ಅವರು ಬಂದು ಹೇಳಿದರು. ಕೂಡಲೇ ಆ ಬ್ರಾಹ್ಮಣ ಆಯಿತು ಅಂತ ಹೋದವನೇ ತದೈವ ಭೀಮಸದನಂ ಗತವಾನ್ ಯಾಚಕೋ ದ್ವಿಜ. ಆ ಬ್ರಾಹ್ಮಣ ರೂಪಿಯಲ್ಲಿರೋ ಪರಮಾತ್ಮ ಭೀಮನ ಮನೆಗೆ ಹೋದ. ಅವನು ಮನೆಯ ಮುಂದೆ ಒಂದು
ಭೇರಿಯನ್ನು ಇಟ್ಟಿದ್ದ. ಅವನು ಆ ಭೇರಿಯನ್ನು ಬಾರಿಸಿದ, ಯುವರಾಜ. ಬಾರಿಸಿದಾಗ ಭೀಮಸೇನ ಕೇಳಿಕೊಂಡು ಬನ್ನಿ, ಹೀಗೆ ಬ್ರಾಹ್ಮಣ ಯಾರು ಬಾರಿಸಿದ್ದಾರೆ? ಬ್ರಾಹ್ಮಣ, ಕರೆದುಕೊಂಡು ಬನ್ನಿ ಅಂತ ಹೇಳಿದಾಗ ಬ್ರಾಹ್ಮಣ ಬಂದ ಕೂಡಲೇ ನಿನಗೇನು ಏನಕ್ಕೆ ಅವಶ್ಯಕತೆ ಇದೆ ಅಂದಾಗ, ನನಗೆ ತದೀಪ್ಸಿತಂ ಧನಂ ಪ್ರಾದಾತ್, ಹಣ ಬೇಕು. ಹೌದಾ, ಎಷ್ಟು ಬೇಕು ಅಷ್ಟು ಹಣವನ್ನು ಕೊಟ್ಟು ಕಳುಹಿಸಿದ. ಬ್ರಾಹ್ಮಣ ಸಂತುಷ್ಟನಾಗಿ ಹೋದ. ಎಲ್ಲಿಂದ ಬಂದು? ರಾಜನ ಹತ್ರ ಹೋಗಿದೆ, ಇಲ್ಲಿ ಬಂದಿಲ್ಲ. ರಾಜನ ಹತ್ರ ಹೋಗಿದ್ದೆ, ನಾಳೆ ಬಾ ಅಂತ ಹೇಳಿದ್ದಾನೆ. ಹೌದಾ ಅಂತ ಹೇಳಿ ಕೂಡಲೇ ಅವನು ಕಳಿಸಿದ. ಆ ರಾತ್ರಿ ಒಳಗೇನೆ ಶೀಘ್ರಂ ಅವಾದಯಾಮಾಸ ತಧ್ವನಿಂ ಶ್ರುತವಾನ್ ರೂಪ. ನೋಡ್ರಿ ಎಷ್ಟು ಚೆನ್ನಾಗಿದೆ. ಬಹಳ ಹರ್ಷವಾದಾಗಲೂ ಒಂದು ಭೇರಿಯನ್ನು ಬಾರಿಸೋದು. ಆಗಿನ ಕಾಲದೊಳಗೆ ಈಗೆಲ್ಲ ವಾಟ್ಸಪ್ಪು ಮೆಸೇಜ್ಗಳಿವೆ. ಸಂತೋಷವಾದಾಗ ಒಂದು ನಗಾರಿಯನ್ನು ಬಾರಿಸೋದು, ಯುದ್ಧದ ವಾರ್ತೆ ಇದ್ದಾಗ ಒಂದು ನಗಾರಿ ಬಾರಿಸೋದು, ಜಗತ್ತಿನ ರಾಷ್ಟ್ರದೊಳಗೆ ಏನಾದರೂ ವಿಪ್ಲವ ಕ್ಷೋಭ ಆದಾಗ ಒಂದು ಸೂಚನೆಗಾಗಿ ಒಂದು ಸೈರನ್ ಇದ್ದ ಹಾಗೆ ನಗಾರಿಯನ್ನು ಬಾರಿಸೋದು. ಆ ಹರ್ಷದ ಭೇರಿ ನಗಾರಿಯನ್ನು ಬಾರಿಸಿದಾಗ ಯುಧಿಷ್ಠಿರನಿಗೆ ಆಶ್ಚರ್ಯವಾಯಿತು. ಈ ರಾತ್ರಿಯೊಳಗೆ ಏನು ಹರ್ಷವಾಗಿದೆ ಅಂತ ಕೇಳಿದಾಗ ಭೀಮಸೇನ ಹತ್ರ ಅವ್ರ ದೂತರು ಬಂದು ಕೇಳಿದ್ದಾರೆ. ಭೀಮನಂದ, ನನಗೆ ಇವತ್ತು ಬಹಳ ಹರ್ಷವಾಗಿದೆ. ಏನು ಹರ್ಷ ಅಂದರೆ, ನಮ್ಮ ರಾಜ, ನಮ್ಮ ಅಣ್ಣ ನಾಳೆ ಬಾ ಅಂತ ಕರೆದಿದ್ದಾನೆ. ಬ್ರಾಹ್ಮಣ ಬಂದಾಗ, ಓ ಹಾಗಾದರೆ ನಾಳಿನವರೆಗೆ ನಾನು ಬದುಕಿರ್ತೇನೆ, ಹಣವನ್ನು ಕೊಡ್ತೇನೆ ಅಂತ ಅವನಿಗೆ ತನ್ನ ಪ್ರಾಣದ ಬಗ್ಗೆ ಎಷ್ಟು ಭರವಸೆ ಇದೆ ಅವನಿಗೆ. ಯಾರಿಗೆ ಗೊತ್ತು ನಾಳಿನವರೆಗೆ ನಾನು ಇರ್ತೇನೆ ಅನ್ನುವ ಧೈರ್ಯ ನಮ್ಮ ಅಣ್ಣನಿಗೆ ಇದೆ. ಹಾಗಾಗಿ ಯದ್ಧರ್ಮರಾಜೋ ನಿಶ್ಚಿತ್ಯ ಯಾವತ್ ಪ್ರಾತಃ ಸ್ವಜೀವನಂ, ಆ ಸಂತೋಷದಿಂದಾಗಿ ನಗಾರಿಯನ್ನು ನಾನು ಬಾರಿಸಿದ್ದೇನೆ ಅಂತ ಹೇಳಿದಾಗ ಯುಧಿಷ್ಠಿರ ಓಡಿ ಬರ್ತಾನೆ. ಏನಪ್ಪ ಹೀಗೆ? ಹೌದಣ್ಣ, ಮತ್ತು ನಾಳಿನವರೆಗೆ ಇರ್ತೀನಿ ಅಂತ ನಿಂಗೆ ಧೈರ್ಯವಿದೆಯಲ್ಲ? ಗೊತ್ತಿಲ್ಲ, ಮೃತ್ಯು ಅಂತನ್ನೋದು ಯಾವಾಗ ಯಾರನ್ನು ನುಂಗುತ್ತದೆ ಗೊತ್ತಿಲ್ಲ ಅಂತಂದಾಗ, ಅಯ್ಯೋ ನಾನು ತಪ್ಪು ಮಾಡಿದೆ ಅಂತ ಯುಧಿಷ್ಠಿರ ಹೇಳ್ತಾನೆ. ಹಾಗಾದರೆ ಕರೀರಿ ಆ ಬ್ರಾಹ್ಮಣನನ್ನು ಅಂತ ಹೇಳಿದಾಗ ಬ್ರಾಹ್ಮಣನ ಕರೆಸಿದ್ರು. ಆ ಬ್ರಾಹ್ಮಣ ಬಂದ ಮೇಲೆ ಆಯ್ತಪ್ಪ, ನಾಳೆ ಇಲ್ಲ, ಇವಾಗಲೇ ಹಣವನ್ನು ಕೊಡ್ತೇನೆ ಅಂತ ಹೇಳಿದಾಗ ಆ ಬ್ರಾಹ್ಮಣ ಹೇಳ್ತಾನೆ, ಇಲ್ಲ ನನಗೆ ಹಣ ಸಿಕ್ಕಿತು. ಬಹು ಕ್ಷಮಾಪಯಾಮಾಸ, ಇಲ್ಲ ತಪ್ಪಾಯಿತು, ಕ್ಷಮಾ ಮಾಡಪ್ಪ, ನಾಳೆ ಕೊಡೋದಿಲ್ಲ, ಇವಾಗಲೇ ಕೊಡ್ತೀನಿ ಅಂತಂದಾಗ ಆಗ ಅವನಂದ, ಭೀಮನ ಹತ್ತಿರ ಬಂದೆ, ಹಣವನ್ನು ಕೊಟ್ಟ, ನನಗೆ ಸಂತೋಷವಾಯಿತು. ವಾಂಛಿತಂ ನೃಪಸತ್ತಮ ನ ಸರ್ವಥಾ ನ ಗ್ರಹಿಷ್ಯಾಮಿ. ಎಷ್ಟು ಬೇಕೋ ಅಷ್ಟು ಸಿಕ್ಕ ಮೇಲೆ ತೃಷ್ಣ ಪುಣ್ಯಸ್ಯ ನಾಶಿನಿ. ಎಷ್ಟು ಮಹತ್ವದ ಮಾತು. ಮನುಷ್ಯನಿಗೆ ಆಸೆ ಇತ್ತು ಅಂದರೆ ಅವನು ಪುಣ್ಯ ಹಾಳಾಗ್ತದೆ. ಆಸೆ ಮಾಡಬೇಕು. ಅತಿಯಾದ ಆಸೆ ಮಾಡಿದರೆ ಪುಣ್ಯದ ನಾಶವಾಗ್ತದೆ. ಹಾಗಾಗಿ ಬೇಡ ನನಗೆ. ಅವಶ್ಯಕಂ ಹಿ ಯಾಚೇತ, ಅವಶ್ಯಕವಾದದ್ದನ್ನು ಯಾಚನೆ ಮಾಡಬೇಕು ಅಂತ ಹೇಳಿದ. ಹಾಗಾಗಿ ಅವನು ಸಂತುಷ್ಟನಾದೆ ಅಂತ ಹೇಳಿ ಹೆಚ್ಚಿನ ಯಾಚನೆಯನ್ನು ಮಾಡಿದರೆ ನನಗೆ ದಂಡವಾಗ್ತದೆ ಅಂತ ಹೇಳಿ ಅವನು ಹೋದ. ಆಗ ಯುಧಿಷ್ಠಿರ ಅಯ್ಯೋ ಅಂತ ವಿಚಾರ ಮಾಡಿ ಎಂಥ ತಪ್ಪಾಯಿತು ಅನ್ನುವಾಗ ಅಷ್ಟರೊಳಗೆ ಭೀಮ ಯುಧಿಷ್ಠಿರ ಇದ್ದಾರೆ. ಆ ಬ್ರಾಹ್ಮಣ ರೂಪದಲ್ಲಿರುವವನು ಅವನು ಬ್ರಾಹ್ಮಣ ರೂಪವನ್ನು ಬಿಟ್ಟು ಕೃಷ್ಣನಾಗಿ ಎದುರಿಗೆ ಕಂಡ. ಆಗ ಕೃಷ್ಣ ಹೇಳ್ತಾನೆ, ನೋಡಪ್ಪ, ದಾನ ಮಾಡುವಾಗ, ಪುಣ್ಯ ಕರ್ಮವನ್ನು ಮಾಡುವಾಗ ಕಾಲಕ್ಕಾಗಿ ಕಾಯಬಾರದು, ಅವಶ್ಯವಾಗಿ ಮಾಡಬೇಕು ಅಂತ ತಿಳಿಸುವುದಕ್ಕಾಗಿ ನಾನು ಬಂದಿದ್ದೇನೆ ಅಂತ ಹೇಳಿದ. ಆಗ ಯುಧಿಷ್ಠಿರನಿಗೆ ಜ್ಞಾನೋದಯವಾಯಿತು. ಆಗ ಯುಧಿಷ್ಠಿರನಿಗೆ ಶ್ರೀಕೃಷ್ಣ ಪರಮಾತ್ಮ ಕೆಲವು ಅನೇಕ ಮಹತ್ವದ ಮುಂದಿನ ಸಂದೇಶಗಳನ್ನು ಕೊಡ್ತಾನೆ. ನಾಳೆ ಅದನ್ನು ತಿಳಿಯೋಣ ಅಂತ ಹೇಳ್ತಾ ಮಧ್ವೇಶ ಅರ್ಪಣಮಸ್ತು. ಶ್ರೀಕೃಷ್ಣ ಅರ್ಪಣಮಸ್ತು.